ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರೀತಿಯ ಧರ್ಮಿ. ನೀವು ಎಲ್ಲೇ ಹೋಗ್ತೀರಾ, ಯಾವುದೇ ಟೂರಿಸ್ಟ್ ಪ್ಲೇಸ್ ಹೋಗ್ತೀರಾ, ಈಗ ಇಯರ್ ಎಂಡ್ ಇದೆ, ವೀಕೆಂಡ್ ಇದೆ, ಲಾಂಗ್ ವೀಕೆಂಡ್, ಮಕ್ಕಳು ಮರಿ ಹೆಂಡತಿ ಮಕ್ಕಳನ್ನ ಎಲ್ಲಾ ಕರ್ಕೊಂಡು ಎಲ್ಲಾ ಕಡೆ ಸುತ್ತಾಡಕ್ ಹೋಗ್ತೀರಾ, ಅಲ್ಲಿ ನಿಮ್ಗೆ ಇಂಥ ಫೋಟೋಗ್ರಾಫರ್ ಸಿಗ್ತಾರೆ. ಫೋಟೋ ತೆಗೆಸ್ಕೊಳ್ಳಿ ಸಾರು ನಿಮ್ಗೆ ಕೇಳ್ತಾರೆ. ಆದ್ರೆ ನಿಮ್ಮ ಹತ್ರ ಐಫೋನ್ ಇದೆ, 15, 16, 17 ಪ್ರೋ ಮ್ಯಾಕ್ಸ್ ಎಲ್ಲ ಇದೆ, ನಮ್ಗೆ ಬೇಕಾಗಿಲ್ಲಪ್ಪ ಅಂತೀರಿ. ಆದ್ರೆ ಅದನ್ನೇ ನಂಬ್ಕೊಂಡು ಇವ್ರು ಜೀವನ ಮಾಡ್ತಾ ಇದಾರೆ ಕಣ್ರಿ. ಫೋಟೋಗ್ರಫಿ ನಂಬ್ಕೊಂಡು ಇವ್ರು ಜೀವನ ಮಾಡ್ತಾ ಇದಾರೆ. ಇವ್ರ ಹತ್ರ ಒಂದ್ 50 ರೂಪಾಯಿ ಕೊಟ್ಬಿಟ್ಟು ಒಂದು ಫೋಟೋ ತೆಗೆಸ್ಕೊಂಡ್ರೆ ನಿಮ್ಗೆ ಆಸ್ತಿ ಗಂಟೇನು ಕರ್ಗೋಗೋದಿಲ್ಲ. ಇವ್ರ ಹತ್ರ ಒಂದು ಫೋಟೋ ತೆಗೆಸ್ಕೊಳ್ರಿ. ಇವ್ರಿಗೆ ಒಂದು ಬದುಕು ಕೊಡಕ್ ಒಂದು ಫೋಟೋ ತೆಗೆಸ್ಕೊಳ್ಳಿ. ಆಮೇಲೆ ನೀವು ಬೇಕಾದ್ರೆ ಅದೊಂದು ಸೂಟ್ ಕೇಸಲ್ಲಿ ಇಟ್ಬಿಡಿ. ಇವ್ರಿಗೊಂದು ಬದುಕು ಕೊಡ್ರಿ, ಅವ್ರಿಗೂ ಒಂದು ಫೋಟೋ ತೆಗೆಸ್ಕೊಳ್ಳಿ. ಅವ್ರಿಗೂ ಆಗ್ಲಿ. ನೀವು ಅಲ್ಲಿ ಸೌತೆಕಾಯಿ, ಕಡಲೆಕಾಯಿ, ಮ್ಯಾಗಿ, ಇನ್ನೊಂದು ಮತ್ತೊಂದು ಎಳ್ನೀರು ಎಲ್ಲ ಕುಡಿತೀರಲ್ವಾ, ತಿಂತೀರಲ್ವಾ, ಹಂಗೆ ಇವ್ರದ್ದು ಬದುಕು ನಡಿಬೇಕು. ನೀವು ಫೋಟೋ ತೆಗೆಸ್ಕೊಂಡ್ರೆ ಇವ್ರ ಬದುಕು ನಡೆಯುತ್ತೆ. ಹಾಗಾಗಿ ಇವ್ರ ಜೊತೆ ಒಂದು ಫೋಟೋ ತೆಗೆಸ್ಕೊಳ್ಳಿ. ಇವ್ರನ್ನೂ ಬದುಕಕ್ ಬಿಡಿ, ನೀವು ಬದುಕ್ರಿ. ಒಂದ್ ಸುಮ್ನೆ ನಿಮ್ಮ ಅಕೌಂಟ್ಗೆ ಒಂದಿಷ್ಟು ಪುಣ್ಯ ಬರ್ತದೆ, ಯಾಕೆ ಬೇಡ ಅಂತೀರಾ? ಇವ್ರನ್ನ ನೋಡಿ, ಇವ್ರನ್ನ ಹುಡುಕಿ ಒಂದು ಫೋಟೋ ತೆಗೆಸ್ಕೊಳ್ಳೋದನ್ನ ಮರಿಬೇಡಿ. ಯಾವುದೇ ಟೂರಿಸ್ಟ್ ಸ್ಪಾಟ್ಗೆ ಹೋಗಿ, ಎಲ್ಲ ಕಡೆ ಇವ್ರು ಇರ್ತಾರೆ, ಇವ್ರ ಅಣ್ಣ ತಮ್ಮದಿರು ಇರ್ತಾರೆ. ಇವ್ರು ನಂಗೆ ವಿಧಾನಸೌಧ ಮುಂದೆ ಸಿಕ್ಕಿದ್ರು ನಾನು ಒಂದು ಫೋಟೋ ತೆಗೆಸ್ಕೊಂಡಿದ್ದೀನಿ, ಬಿಡ್ತೀನ?